ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಂಬಾವಿಯಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆ, ಗ್ಯಾರೇಜ್ ಹಾಗೂ ಮೆಕ್ಯಾನಿಕ್ ಸಂಘದವರಿಂದ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ. ಕಳೆದ 15 ದಿನಗಳಿಂದ ಕೆಂಬಾವಿಯಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆಯಿಂದ ಬೇಸತ್ತ ಗ್ಯಾರೇಜ್, ಮೆಕ್ಯಾನಿಕ್ ಮತ್ತು ಕಾರ್ಮಿಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಇಂದು ಬೆಸ್ಕಾಂ ಸಹಕಾರಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಕೆಂಬಾವಿಯಲ್ಲಿ ವಿದ್ಯುತ್ ಪರಿವರ್ತಕಗಳು ಸುಟ್ಟು ಹೋಗಿ ಅದೆಷ್ಟೋ ಕಡೆ ಕಂಬಗಳು ಬಿದ್ದು ಇದುವರೆಗೂ ಕೂಡ ಕರೆಂಟ್ ಕಂಡಿಲ್ಲ. ಸುಮಾರು 15 ದಿನ ಕಳೆದರೂ ಅಳವಡಿಸಿ ಇರೋದಿಲ್ಲ. ಎಷ್ಟೇ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಅವರು ನಿರ್ಲಕ್ಷಿಸಿದ್ದಾರೆ. ಸಂಭವಿಸಿದ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ತೆಗೆದುಕೊಳ್ಳುತ್ತಿಲ್ಲ. ಕಚೇರಿಯಲ್ಲಿ ಬಿಲ್ ಕಲೆಕ್ಟರ್ ಹೊರತುಪಡಿಸಿ ಇನ್ಯಾವುದೇ ಅಧಿಕಾರಿಗಳು ಇರೋದಿಲ್ಲ. ಇದರಿಂದಾಗಿ ಗ್ಯಾರೇಜ್, ಮೆಕ್ಯಾನಿಕ್ ಅವರು ಹಿಡಿದಿರುವ ಕೆಲಸ, ಕೂರಿಗೆ ದಿಂಡು, ಇನ್ನು ಹಲವಾರು ರೈತರು ಸಾಮಾನುಗಳನ್ನ ಸರಿಯಾದ ಸಮಯಕ್ಕೆ ಮಾಡಿಕೊಡಲು ಅಸಹಾಯಕರಾಗ್ತಿದ್ದಾರೆ. ಇದರಿಂದಾಗಿ ಬಂದಿರುವ ರೈತರಿಗೆ ನಾವು ಉತ್ತರ ಕೊಡಲು ಆಗುತ್ತಿಲ್ಲ. ಇದಕ್ಕಾಗಿ ದಯವಿಟ್ಟು ಸರಿಯಾಗಿ ವಿದ್ಯುತ್ ಕೊಟ್ಟು ನಮ್ಮ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಗ್ಯಾರೇಜ್ ಮಾಲೀಕರಾದ ಕುಮಾರ್ ಕಾಚಪ್ಪುರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಗ್ಯಾರೇಜ್ ಮಾಲೀಕರು, ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಲ್ಕಾಪುರ್, ಮೆಹಬೂಬ್ ಮುಲ್ಲಾ, ಜೆಕೆ ಮಿಸ್ತ್ರಿ, ನಬಿ ಮುಲ್ಲಾ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಶ್ರೀಶೈಲ್ ಕಾಚಪ್ಪ. ಏನಾಯಿತು? ಕಳೆದ 20 ದಿನದಿಂದ ಕೆಂಬಾವಿಯಲ್ಲಿ ಕರೆಂಟ್ ಸುಮಾರು 4-5 ತಾಸು ನಿರಂತರವಾಗಿ ವಿದ್ಯುತ್ ಬರ್ತಾ ಇಲ್ಲ ನಮಗೆ. ಅದರಲ್ಲಿ ನಾವು ಗ್ಯಾರೇಜ್ ಮಾಲೀಕರು ಮತ್ತು ಕಾರ್ಮಿಕರು ಕೂಡಿ ಇಲ್ಲಿ ಬಂದಿದ್ದೀವಿ. ಸದ್ಯ ನಮ್ಗೇನಾಗ್ತದೆ, 20 ದಿನದಿಂದ ನಾವು ಕೆಲಸ ಮಾಡಿದ್ವಿ. ಸದ್ ನಮ್ಗೆ ಬಿತ್ತುವ ಸೀಸನ್ ಐತಿ. ರೈತರಿಗೆ ಹೊಲದಾಗ ನೀರು ಬಿಡೋಕ್ಕೂ ಕರೆಂಟ್ ಬೇಕು. ನಮ್ಮ ರೈತರ ಕೆಲಸ ಮಾಡೋಕೆ ನಮ್ಗೆ ಕರೆಂಟ್ ಬೇಕು. ಆ ಕರೆಂಟ್ ವಿದ್ಯುತ್ ಏನು ಸಮಸ್ಯೆ ಇದೆ ಅಂದರೆ 20 ದಿನದಿಂದ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ನಾವು ಒಂದು ವಾರದಾಗ ಮುಗಿತಕ್ಕಂಥ ಕೆಲಸ ಇವತ್ತು 20 ದಿನ ಆದರೂ ನಮ್ಮ ಅಂಗಡಿ ಒಳಗಿನ ಕೆಲಸಗಳು ಮುಗಿತಾ ಇಲ್ಲ. ಅಂದರೆ ರೈತರ ಕೆಲಸ ಇವತ್ತು ಒಂದೇನೋ ಹೊಸದೊಂದು ಸಾಮಾನು, ಅವ್ರದ್ದೇನೋ ಸಾಮಾನು ಮಾಡಿರ್ತೀವಿ, ಒಂದು ಕೂರಿ ಬಿತ್ತಕ್ಕೆ ಕೂರಿಗೆ ಮಾಡಿ ಕೊಡ್ತೀವಿ ಅಂತ ನಾವು ಒಪ್ಕೊಂಡಿದ್ವಿ. ಅದನ್ನು ರೆಡಿ ಮಾಡಬೇಕಾದ್ರೆ ನಮ್ಗೆ ಒಂದು ವಾರದಲ್ಲಿ ಮುಗಿಯುತ್ತೆ. ಕರೆಂಟ್ ಸರಿಯಾಗಿದ್ದರೆ ಪ್ರತಿನಿತ್ಯ ಇದ್ದರೆ. ಇವಾಗ ಅದು ಒಂದು ಸಾಮಾನು ವಸ್ತು ರೆಡಿ ಆಗಕ್ಕೆ 20 ದಿನ ಆದರೂ ಇನ್ನೂ ಮುಗಿತಾ ಇಲ್ಲ ನಮ್ಮ ಕೆಲಸ. ಕಾರಣ ಏನಪ್ಪ ಅಂದರೆ ವಿದ್ಯುತ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ರೈತರು 4-5 ಟ್ರ್ಯಾಕ್ಟರ್ ತೊಗೊಂಡು ಬಂದು ನಮ್ಮ ಅಂಗಡಿ ಮುಂದೆ ನಿಂತು, ನೀವು ಆಗಿಲ್ಲ ಅಂದ್ರೆ ಹೇಳ್ಬೇಕ್ರಪ್ಪ, ಇಲ್ಲ ನಿಮ್ಮ ಪರ್ಯಾಯ ವ್ಯವಸ್ಥೆ ಮಾಡ್ಕೊರಿ ಅಂತ. ಅವ್ರು ಇವತ್ತಿನ ಹೆಚ್ಚು ದುಬಾರಿ ಜಗತ್ತಿನಾಗ ನಾವು ಈ ವಿದ್ಯುತ್ ಮ್ಯಾಗ ಅವಲಂಬನೆ ಮಾಡಿದ್ದೆ. ನಮ್ಗೆ ಏನಿದೆ, ಹಿಂದೆ ಏಟಿತ್ತು, ನಮಗೆ ಪ್ರತಿ ತಿಂಗಳು ಒಂದು 3-4 ಸಾವಿರ ಎವರೇಜ್ನಾಗ ಬಿಲ್ ಬರ್ತಿತ್ತು. ಇವಾಗ 6-8 ಸಾವಿರ ಎವರೇಜ್ ಬರ್ತಾ ಇದೆ. ಇಂಥದ್ರಲ್ಲಿ ನಾವು ಪರ್ಯಾಯ ಮತ್ತು ಜನರೇಟ್ರ್ ಮರೆ ಹೋದ್ರೆ ನಮಗೇನಾಗುತ್ತೆ, ಅದು 6-8 ಸಾವಿರ ಖರ್ಚು. ರೈತರಿಗೆ ಸಿಗ್ತಕ್ಕಂಥ 10 ಸಾವಿರದಾಗ ನಾವು ಮಾಡಿಕೊಡ್ತಕ್ಕಂಥ ವಸ್ತುನ 30 ಸಾವಿರಕ್ಕೆ ಮಾಡಿಕೊಡ್ಬೇಕಾಗ್ತದೆ. ಇದರಿಂದ ರೈತರಿಗೂ ಹೊರೆ ಆಗ್ತದೆ, ನಮ್ಮ ಜೀವನನೂ ನಮ್ಮ ನಡೆಯಂಗಿಲ್ಲ. ಮತ್ತು ಇದರಲ್ಲಿ ಏನದೆ, ಒಂದಿಷ್ಟು ಜನಕ್ಕೆ ಮಾಲೀಕರು ಇರ್ಬೋದು, ನಾವೇನೋ 10 ರೂಪಾಯಿ ಹೆಚ್ಚಿಗೆ ಐತಿ ಮಾಲೀಕರ ಬಳಿ ನಾವು ಇವತ್ತು ಊಟ ಮಾಡ್ಬೋದು. ಇದ್ರ ಮ್ಯಾಗ ಇವತ್ತು ಕೂಲಿ ಮಾಡೇ ಜೀವನ ಮಾಡೋಂಥರ ಅದಾರ. ಪ್ರತಿನಿತ್ಯ ಗ್ಯಾರೇಜ್ ಒಳಗೆ ಬಂದು ಕೆಲಸ ಮಾಡಿ ಪಗಾರ ತೊಗೊಂಡೋಗಿ ಚಂಜಿಗೆ ಮನೆ ಊಟ ಮಾಡೋರು. ಅಂಥವ್ರ ಪರಿಸ್ಥಿತಿ ಅಂತ 20 ದಿನದಾಗ ಹೇಳಾರ್ದಂಗೆ ಆಗಿರ್ತೈತಿ ನಮ್ಮ ಪರಿಸ್ಥಿತಿ. ಇಲ್ಲಿ ಏನು ಬಗೆಹರಿಸ್ಬೇಕು? ಈ ಬಗೆಹರಿಸೋದಕ್ಕೆ ಆದಷ್ಟು ಶೀಘ್ರ ಅವೆಲ್ಲ ಏನು ವಿದ್ಯುತ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು. ಮತ್ತು ಟಿ ಸಿಗಳು ಸುಮಾರು 15 ದಿನ 20 ದಿನ ಆಗಿದಾವೆ. ಅಂಥ ಟಿ ಸಿಗಳ ಸಮಯಕ್ಕೂ ಇವರು ಕೂಡ್ಸೋಕೆ ಬರೋಕತ್ತಿಲ್ಲ. ಸರ್ಕಾರ ಹೇಳುತ್ತೆ, ಕಾನೂನು ಹೇಳುತ್ತೆ, 24 ಗಂಟೆ ಒಳಗೆ ವಿದ್ಯುತ್ ಟಿ ಸಿನ ಪರಿವರ್ತಕಗಳನ್ನು ಅಳವಡಿಸಬೇಕಂತೇಳಿ ನಿಯಮ ಹೇಳ್ತಾರೆ ಇವ್ರು ಕೂತು. ಇವತ್ತು 24 ಗಂಟೆ ಅಲ್ರಿ, ಅದರ ಎಷ್ಟು ದಿನ, 20 ದಿನ ಅಂತಂದ್ರೆ ಎಷ್ಟು 24 ಗಂಟೆಗಳು ಆಗ್ತಾ ಅವರಿಗೆ ಲೆಕ್ಕ ಸಿಗಾಕತ್ತಿಲ್ಲ ರೀ. ಕೇಳಿ KB ಬಂದು ನಾವು ಕೂತು ಒದರಾಡಿದ್ವಿ. ಅವ್ರು ಕೂಡ ಇಲ್ಲ, ನಾವು ಮನೆಗೆ ಹೋಗಂಗಿಲ್ಲ, ಇಲ್ಲೇ ಕೊಡ್ತೀವಿ ಅಂದ್ರೆ ಅವಾಗ ಏನಾರು ಮಾಡೋಕ್ಕೆ ಕಳಿಸ್ತಾರೆ. ಇಲ್ಲಪ್ಪ ಅಂತಂದ್ರೆ ಇಲ್ಲ. ಅಥವಾ ಟಿ ಸಿ ತೊಗೊಂಡು ಬಂದಿರ್ತಾರೆ, ಎಲ್ಲಿಂದ ಯಾದಗಿರಿಯಿಂದ ಅಲ್ಲಿ ರೆಡಿ ಮಾಡಿ ತೊಗೊಂಡು ಬಂದಿರ್ತಾರೆ. ತೊಗೊಂಡು ಬಂದು ಇಲ್ಲಿ ಯಾರ ಪ್ರಭಾವಿಗಳು ಏನಾರು ಅವ್ರ ಏರಿಯಾದಾಗ ಹೋಗೈತಿ, ನಮ್ಮ ಹೊಲ್ದಾಗ ಹೋಗೈತಿ, ನಮ್ಮ ಏರಿಯಾದಾಗ ನಮ್ಮ ಮನೆದು ಹೋಗೈತಿ ಹಿಂಗಂತೇಳಿ ಹೇಳ್ತಾರಲ್ಲ, ಅಂಥ ಪ್ರಭಾವಿಗಳಿಗೆ ಹಾಕಿಬಿಡ್ತಾರೆ. ಇದು 12 ದಿನ ಆಯ್ತು. 12 ದಿನ ಆಗೋದು ಇನ್ನೂ ಅಷ್ಟೇ ಇಡಿ. 12 ನಿಮಿಷ. ಹಾಂ, ಹೇಳ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಣ್ಣ ಮೇಜಿ, ಸಾಕಿನ ನಡ್ಕೂರು. ನಾವೊಬ್ಬ ರೈತ. ಆದರೆ ಈಗ ಏನಾಗಿಬಿಟ್ಟಿದೆ ಅಂತಂದರೆ, ದೇವರು ಹೊರ ಕೊಟ್ಟಿದ್ದಾನೆ, ಆದರೆ ಮನುಷ್ಯರು ಹೊರ ಕೊಡ್ತಾ ಇಲ್ಲ. ಹೆಂಗಂದರೆ, ಈಗ ಸಕಾಲದಲ್ಲಿ ಮಳೆ ಆಗಿದೆ, ಹಳ್ಳ ಕೊಳ್ಳಗಳು ಇರ್ತಾ ಇದ್ದಾವೆ. ಈಗ ನಾವು ರೈತರಾಗಿ ಈಗ ಒಳ್ಳೆಯ ಸಮಯದಲ್ಲಿ ಏನಪ್ಪ ಅಂದರೆ ಬೀಜ ಹಾಕುವಂಥ ಸಮಯ. ನಮಗೆ ಈ ಕರೆಂಟ್ ಇಲ್ಲ ಅಂತಂದರೆ ನೀರು ಎತ್ತಿ ಬೀಜ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ನಾವೆಲ್ಲ ಏನಪ್ಪ ಅಂದರೆ ಈಗ ಏನಾಗಿದೆ, ಕೈ ಕೊಟ್ಕೊಂಡು ಕೂತ್ಬಿಟ್ಟಿದ್ದೀವಿ. ಕರೆಂಟೇ ಇಲ್ಲ, 15-20 ದಿವಸದಿಂದ ಕರೆಂಟೇ ಇಲ್ಲ ಅಂತಂದರೆ ನಾವು ಬೀಜ ಹಾಕ್ಕೊಳ್ಳೋದೇ ಹಂಗೆ. ಮುಂದೆ ಈಗ 15 ತಾರೀಕು 20 ತಾರೀಕು ಜುಲೈದಲ್ಲಿ ನೀರು ಬಿಡ್ತಾರೆ. ಅವಾಗ ಈಗ ಬೀಜ ಹಾಕಲಿಲ್ಲ ಅಂದರೆ ಅವಾಗ ನಾವು ನಾಟಿ ಮಾಡಿ ಹಚ್ಚೋಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳೋದು ಇಷ್ಟೇ,
ಭಾಳಷ್ಟು ಏನಪ್ಪ ಅಂದ್ರೆ ಕಷ್ಟದಲ್ಲಿದ್ದೀವಿ ನಾವು ರೈತರೀಗ. ಒಂದು ಹಿಂದಿನ ಪೀಕ್ನು ನಮಗೇನು ಬಂದಿಲ್ಲ, ಮಳೆ ಇರಲಾರ ಸಲುವಾಗಿ. ಈ ಪೀಕರ ಒಂದು ಸಕಾಲದಲ್ಲಿ ಮಳೆ ಆಗಿದೆ, ಬೆಳ್ಕೊಳ್ಬೇಕಂತಂದ್ರೆ ಇವೆಲ್ಲ ತೊಂದರೆಗಳಿದ್ದಾವೆ. ಕರೆಂಟಿನಂತೂ ಭಾಳ ತೊಂದರೆ ಇದೆ. ಏನಾಗಿದೆ ಅಂದರೆ ರಾತ್ರಿನೂ ಕರೆಂಟು ಇರೋಂಗಿಲ್ಲ ಸರಿಯಾಗಿ ಅಂತ 24x7 ಅಂತಾರೆ. ಕರೆಂಟ್ ಒಟ್ಟ ಇರೋದೇ ಇಲ್ಲ ಊರೊಳಗೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಸಮಸ್ಯೆಗಳು. ಕರೆಂಟ್ ಇಲ್ಲ ಅಂದರೆ ಗಿರಣಿ ಬೀಸೋಕ್ಕೆ, ಹಿಟ್ಟನ್ನು ಬೀಸೋಕ್ಕಾಗಲ್ಲ. ಇವತ್ತು ಮನೆಯಲ್ಲಿ ಮಲ್ಕೊಳ್ಬೇಕಂದ್ರೆ ಸೊಳ್ಳೆಗಳ ಕಾಟ. ಸೊಳ್ಳೆಗಳು ಕಚ್ಚಿದ್ರೆ ಏನು ನಾನಾ ರೋಗಗಳು ಬಂದು ರೈತರು ಏನಪ್ಪ ಅಂತಂದರೆ ಹಾಸ್ಪಿಟಲ್ ತಿರುಗಾಡಬೇಕಾಗುತ್ತೆ. ಮತ್ತು ಕೊಳಚೆ ನೀರು ಕುಡಿಬೇಕಾಗುತ್ತೆ, ಅಲ್ಲಿ ಇಲ್ಲಿ ಹರಿದು ಬಂದು ನೀರು. ಬೋರ್ಲಿಂದ ನೀರು ಎತ್ತಕ್ಕಾಗಲ್ಲ ಕರೆಂಟ್ ಇಲ್ಲಾಂದರೆ. ಇವೆಲ್ಲ ಸಮಸ್ಯೆಗಳು ಹೇಳಿದರೆ ಏನಪ್ಪ ಅಂದರೆ ಯಾರು ಕೇರ್ ತೊಗೊಳ್ಳೋದೇ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಣ್ಣ ಮೇಟಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.